ರಜಪೂತ್ ಅಭಿವೃದ್ಧಿ ಮಂಡಳಿ ಸ್ಥಾಪಿಸಲು ಯಶಸ್ವಿಯಾಗಿ ನೆರವೇರಿದ ಬೃಹತ್ ಪ್ರತಿಭಟನೆ. ತಾವರಗೆರೆ ಉಪತಹಶೀಲ್ದಾರ್ ಮುಖಾಂತರ ಮನವಿ ಪತ್ರ ಸಲ್ಲಿಕೆ. ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದ ಶ್ರೀರಾಮ್ ಸೇವಾ ಟ್ರಸ್ಟ್ ಸಮಿತಿ ಹಾಗೂ ರಜಪೂತ್ ಸಮಾಜ ಹಾಗೂ ಮಹಾರಾಜ ಪ್ರತಾಪ್ ಸಿಂಗ್ ಯುವಕ ಸಂಘ ತಾವರಗೆರೆ ಇವರ ಜಂಟಿ ಆಶ್ರಯದಲ್ಲಿ ನೂರಾರು ಸಮಾಜದ ಯುವಕರಿಂದ ಇಂದು ಕರ್ನಾಟಕ ರಜಪೂತ್ ಅಭಿವೃದ್ಧಿ ಮಂಡಳಿ ಸ್ಥಾಪಿಸಲು ಹಾಗೂ ವಿವಿಧ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ರಸ್ತೆ ಉದ್ದಕ್ಕೂ ನಡೆಸಲಾಯಿತು. ತಾವರಗೆರೆ ಪಟ್ಟಣದ ಶ್ರೀರಾಮ ಮಂದಿರದಿಂದ ಪ್ರಾರಂಭಗೊಂಡ ಮೆರವಣಿಗೆ ನೂರಾರು ಸಮಾಜದ ಯುವಕರನ್ನೊಳಗೊಂಡು ಪ್ರಮುಖ ವೃತ್ತಗಳ ಮುಖಾಂತರ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿಗೆ ಹಾಗೂ ಭಕ್ತ ಕನಕದಾಸರ ಮೂರ್ತಿಗೆ ಪುಷ್ಪಮಾಲೆ ಮಾಡಿ ಜೈಕಾರಗಳೊಂದಿಗೆ ಕ್ರಾಂತಿಕಾರಿ ಘೋಷಣೆಗಳನ್ನು ಕೂಗುತ್ತಾ ತಾವರಗೆರೆ ಉಪತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಅಧಿಕೃತ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ನಮ್ಮ ಸಮಾಜಕ್ಕೆ ನಿಗಮ ಮಂಡಳಿ ಅತ್ಯವಶ್ಯಕವಾಗಿದ್ದು, ನಮ್ಮ ಮಕ್ಕಳ ಹಕ್ಕುಗಳಿಗಾಗಿ ಮತ್ತು ಸಮುದಾಯದ ಏಳಿಗೆಗಾಗಿ ನಿಗಮ ಮಂಡಳಿ ಸ್ಥಾಪಿಸಲು ಬೇಕೆಂದು ಮನವಿಯನ್ನು ಸಮಾಜದ ಹಿರಿಯರ ಸಮ್ಮುಖದಲ್ಲಿ ಸಲ್ಲಿಸಲಾಯಿತು. ಈ ಐತಿಹಾಸಿಕ ಹೋರಾಟದಲ್ಲಿ ರಜಪೂತ್ ಸಮಾಜದ ಬಂಧುಗಳು ಸಕ್ರಿಯವಾಗಿ ಭಾಗವಹಿಸಿ ಹೋರಾಟದ ಮೆರವಣಿಗೆಯನ್ನು ಅಭೂತಪೂರ್ವವಾಗಿ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ರಜಪೂತ್ ಸಮಾಜದ ಹಿರಿಯರು ಹಾಗೂ ಉಪತಹಶೀಲ್ದಾರ್ ಮತ್ತು ಸ್ಥಳೀಯ ಪೊಲೀಸ್ ಠಾಣೆಗೆ PSI ಚಂದ್ರಪ್ಪ ಹಾಗೂ ಸಂಘದ ಪದಾಧಿಕಾರಿಗಳಾದ ನಾರಾಯಣ್ ಸಿಂಗ್ ಗುಡ್ಸಲಿ, ಮಹಾದೇವ್ ಪ್ರಸಾದ್ ತಿವಾರಿ, ತುಳಜಾರಾಮ್ ಸಿಂಗ್ ಬಪ್ರಗಿ, ನಾರಾಯಣ್ ಸಿಂಗ್ ಅಚ್ಚಳ್ಳಿ, ನಾರಾಯಣ್ ಸಿಂಗ್ ಬಳ್ಳಾರಿ, ಶ್ಯಾಮ್ ಸಿಂಗ್ ಕಂಟಿ, ಗಂಗಾಧರ್ ರಾಮ್ ಸಿಂಗ್ ಬಳ್ಳಾರಿ, ಹನುಮಾನ್ ಸಿಂಗ್ ಸುಂಕದ್, ಶಾಂತವೀರ ಸಿಂಗ್, ಶಂಕರ್ ಸಿಂಗ್ ಹೊಸಮನಿ ಹಾಗೂ ಸಮಾಜದ ಯುವಕರು ಉಪಸ್ಥಿತರಿದ್ದರು. ಅಮಜಾಯಪ್ಪ ಜುಮಲಾಪುರ್. ನಮ್ಮನ್ನ ನಿರ್ಲಕ್ಷ್ಯ ಮಾಡಿದೆ. ನಮ್ಮ ಜಾತಿ ಲೆಕ್ಕಾಚಾರ ಎಷ್ಟಿದೆ ಅನ್ನೋದು ಗೊತ್ತಿಲ್ಲ. ರಾಜಪೂತ್ರು ಏನು ಉಣ್ಣಕತ್ತಾರಂತ ಗೊತ್ತಿಲ್ಲ, ಏನೂ ಇಲ್ಲ. ಇದನ್ನ ನಿರ್ಲಕ್ಷ್ಯ ಮಾಡಿದ್ದಕ್ಕಾಗಲೇ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಕರ್ನಾಟಕ ರಾಜಪೂತ್ರು ಉಗ್ರವಾದಂತ ಹೋರಾಟ ಮಾಡಬೇಕಾಗುತ್ತಂತೇಳಿ ಈ ಮೂಲಕ ನನ್ನ ಪತ್ರಿಕಾ ಮಾಧ್ಯಮದವರ ಮುಖಾಂತರ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ. ವಿಷಯ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳು ಕಚೇರಿ, ಕೊಪ್ಪಳ ಜಿಲ್ಲೆ. ವಿಷಯ ಕರ್ನಾಟಕದಲ್ಲಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರುವ ರಾಜಪೂತ್ ಸಮಾಜದ ಏಳಿಗೆಗಾಗಿ ರಜಪೂತ್ ಅಭಿವೃದ್ಧಿ ಮಂಡಳಿ ಸ್ಥಾಪಿಸಲು ಸರ್ಕಾರಕ್ಕೆ ಮಟ್ಟದಲ್ಲಿ ಶಿಫಾರಸು ಮಾಡುವ ಕುರಿತು ಉಲ್ಲೇಖ. ಕಲಬುರಗಿ ಜಿಲ್ಲಾಡಳಿತ ಸಮ್ಮುಖದಲ್ಲಿ ನಡೆದ ರಾಜಪೂತ್ ಸಮಾಜದ ಸಮಗ್ರ ದತ್ತಾಂಶ ಸಂಗ್ರಹ ಹಾಗೂ ಮಾನ್ಯ ಹಿಂದುಳಿದ ವರ್ಗ ಕಲ್ಯಾಣ ಆಯೋಗ ಬೆಂಗಳೂರು ಇವರ ಮುಂದಿರುವ ಕಡತ ಪ್ರತಿಕ್ರಿಯೆ. ರಾಜ್ಯ ಸರ್ಕಾರದಲ್ಲಿ ಲಕ್ಷ ಜನ ಹೊಂದಿರುವ ರಜಪೂತ್ ಸಮಾಜವು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಉದ್ಯೋಗದ ರಂಗದಲ್ಲಿ ತೀವ್ರ ಹಿಂದುಳಿದಿದೆ. ನಮ್ಮ ಯುವ ಪೀಳಿಗೆಗೆ ಸೂಕ್ತ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನದ ಸಿಗದೆ ಸಮಾಜವು ಇಂದಿಗೂ ಮುಖ್ಯವಾಹಿನಿಗೆ ಬರಲು ಸಾಧ್ಯವಾಗುತ್ತಿಲ್ಲ. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕಲಬುರಗಿ ಜಿಲ್ಲಾಡಳಿತ ಉಸ್ತುವಾರಿಯಲ್ಲಿ ರಾಜಪೂತ್ ಸಮಾಜ ಕೌಟುಂಬಿಕ ಸಮೀಕ್ಷೆ ಹಾಗೂ ಡಿಜಿಟಲ್ ನೋಂದಣಿ ಪ್ರಕ್ರಿಯೆ ಅಂತ್ಯವಾಗಿದೆ, ಯಶಸ್ವಿಯಾಗಿ ನಡೆದಿತ್ತು. ಸದರಿ ಸಮಗ್ರ ದತ್ತಾಂಶ ಡಾಟಾ ವರದಿ ಬೆಂಗಳೂರಿನಲ್ಲಿರುವ ಮಾನ್ಯ ಹಿಂದುಳಿದ ವರ್ಗ ಕಲ್ಯಾಣ ಆಯೋಗ ಪರಿಶೀಲನೆಯಲ್ಲಿದೆ. ಈ ಮಹತ್ವದ ಅಭಿಯಾನದ ಮೂಲಕ ಇಡೀ ರಾಜ್ಯದ ರಜಪೂತ್ ಸಮಾಜ ಬಂಧುಗಳು ಒಗ್ಗಟ್ಟಾಗಿದ್ದಾರೆ. ಕಲಬುರಗಿ ಜಿಲ್ಲೆಯ ಆರಂಭವಾಗಿರುವ ಈ ರಜಪೂತ್ ಅಭಿವೃದ್ಧಿ ಮಂಡಳಿ ಸ್ಥಾಪನೆ, ರಜಪೂತ್ ಅಭಿವೃದ್ಧಿ ಮಂಡಳಿ ಸ್ಥಾಪನೆ, ರಜಪೂತ್ ಅಭಿವೃದ್ಧಿ ಮಂಡಳಿ ಸ್ಥಾಪನೆ, ರಜಪೂತ್ ಅಭಿವೃದ್ಧಿ ಮಂಡಳಿ ಸ್ಥಾಪನೆ. ಬೆಳೆಯಲಿ ಸಮಾಜ, ಬೆಳೆಯಲಿ ಸಮಾಜ. ಜೈ ಶ್ರೀರಾಮ್. ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಬಾಂಧವರಿಗೂ ಕೂಡ ನಾನು ಪೂರಕವಾಗಿರ್ತಕ್ಕಂಥ ರಾಜ್ಯಾದ್ಯಂತ ನಮ್ಮ ರಜಪೂತ್ ಮಂಡಳಿ ಸ್ಥಾಪನೆ ಆಗಬೇಕಂತ ತಿಳ್ಕೊಂಡು ನಮ್ಮ ಸಮಾಜ ರಾಜ್ಯಾದ್ಯಂತ ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇದೆ. ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಈಗಾಗಲೇ ಮಹತ್ವವಾಗಿರ್ತಕ್ಕಂಥ ಈ ಮನವಿಯನ್ನು ಸಲ್ಲಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ತಾವರಗೆರೆಯಲ್ಲಿ ಕೂಡ ನಮ್ಮ ಸಮಾಜದ ಎಲ್ಲ ಬಾಂಧವರು ಸೇರಿವಂತ ನಾವು ಕೂಡ ಉಪತಹಶೀಲ್ದಾರ್ ಮುಖಾಂತರವಾಗಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಿದ್ದೇವೆ. ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಗುಲ್ಬರ್ಗದಿಂದ ಆಗಮಿಸಿರ್ತಕ್ಕಂಥ ನಮ್ಮ ಮಹಾದೇವ್ ತಿವಾರಿ ಸರ್ ಇರ್ಬೋದು, ಅವ್ರ ಜೊತೆ ಬಂದಿರ್ತಕ್ಕಂಥ ಠಾಕೂರ್ ಸರ್ ಅವರಿಗೂ ಕೂಡ ನಮ್ಮ ಸಮಾಜ ಬಾಂಧವರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದು ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಕೂಡ ಆದೇಶವನ್ನು ಕೂಡ ಮಾಡಿದ್ದಾರೆ. ಒಂದು ಅಧ್ಯಯನವನ್ನು ಮಾಡಿ ಮುಂದಿನ ದಿನಮಾನಗಳಲ್ಲಿ ರಜಪೂತ್ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಗಲೇಬೇಕೆನ್ನುವ ಒಂದು ರೀತಿಯಲ್ಲಿ ನಾವು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ
ಅವರು ನಮ್ಮ ಸಮಾಜದವರಿಂದ ಮನವಿಯನ್ನು ಸಲ್ಲಿಸುತ್ತೇವೆ. ಎಲ್ಲರೂ ಉಪತಹಸೀಲ್ದಾರ್ ಆಫೀಸ್ ಹತ್ರ ಹೋಗಿ ಶಾಂತಿಯುತವಾಗಿ ನಾವು ಅವರಿಗೆ ಮನವಿಯನ್ನು ಸಲ್ಲಿಸೋಣ ಅಂತ ತಿಳ್ಕೊಂಡು ನಾನು ಮತ್ತೊಮ್ಮೆ ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಿಡಿದು